19 2019 1.7 ಇದು ಬಂದು 7.5 ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ಆಗಿದೆಯಾ? ಅಂದ್ರೆ 7 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀರಾ. ನಮ್ಮ ವ್ಯೂವರ್ಸ್ಗೆ ಫೈನಲ್ ಪ್ರೈಸ್ ಹೇಳಿ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಬರಲಿ ಅವರು. ಪ್ರತಿಯೊಂದು ಗಾಡಿಗೂ ಹೆಚ್ಚು ಕಡಿಮೆ ಮಾಡಿಕೊಟ್ಟೇ ಕೊಡ್ತಾರಂತೆ. ಇವ್ರ ಶೋರೂಮ್ ಬಂದು ಎದುರುಗಡೆ ಕೂಡ ನೋಡ್ತಾ ಇರ್ಬೋದು. ಯಾರ್ಯಾರು ಬಡ ದೋಸ್ತ್ ಹುಡುಕ್ತಾ ಇದ್ರೆ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ. ಸರ್ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? ಈ ಗಾಡಿಗೆ ಒಂದು 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 6 ಲಕ್ಷ ಲೋನೇ ಆಗುತ್ತೆ. ಫೈನಲ್ ರೇಟ್ ಏನು ಹೇಳಿದ್ದು ಇದಕ್ಕೆ? 7.20 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 7,20,000 ಹೇಳ್ತಿದ್ದಾರೆ. 6 ಲಕ್ಷ ಲೋನೇ ಆಗುತ್ತೆ, ಹೆಚ್ಚು ಕಡಿಮೆ ಕೂಡ ಮಾಡ್ಕೊಡ್ತೀವಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ನಾವು ಇವತ್ತು ಹುಣಸೂರಿನ ಮತ್ತೊಂದು NS ಆಟೋ ಲಿಂಕ್ಸ್ಗೆ ಬಂದಿದ್ದೀವಿ. ಇವ್ರ ಶೋರೂಮಲ್ಲಿ ಒಂದು ದೋಸ್ತ್ ಆಗಲಿ, ಬೊಲೆರೋ ಆಗಲಿ, ಜೀತೋ ಆಗಲಿ ಮತ್ತು ಟಾಟಾ ಎಸ್ ಆಗಲಿ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ. ಆ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಒಂದು ಬೆಸ್ಟ್ ವೆಹಿಕಲ್ ಬಗ್ಗೆ ಬೆಸ್ಟ್ ಪ್ರೈಸ್ನ ತಿಳಿಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಅವ್ರ ಹತ್ರನೇ ಒಂದು ಪ್ರತಿ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ ಸರ್? ನಿಮ್ಮ ಶೋರೂಮ್ ಒಂದು ಎಷ್ಟು ವರ್ಷದಿಂದ ಇದೆ ಸರ್ ಇಲ್ಲಿ ನಮ್ದು 2 ವರ್ಷದಿಂದ ಇದೆ. 2 ವರ್ಷದಿಂದ ಇದೆಯಾ? ಅಂದ್ರೆ ಈ ಶೋರೂಮ್ ಬಿಟ್ಟು ಬೇರೆ ಕಡೆ ನಿಮ್ ಬ್ರಾಂಚ್ ಇದೆಯಾ? ಬ್ರಾಂಚ್ ಎಲ್ಲೂ ಇಲ್ಲ, ಇದೊಂದೇ ಇರೋದು. ಹುಣಸೂರಿಗೆ ಇದೊಂದೇ SN. ಓಕೆ ಸರ್. NS. ಓಕೆ, NS ಆಟೋ ಲಿಂಕ್ಸ್ ಇವ್ರು ಹುಣಸೂರಲ್ಲಿ ಇದೊಂದೇ ಇರುತ್ತೆ ಸರ್. ಇವಾಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ನಮ್ಮ ವ್ಯೂವರ್ಸ್ ಒಂದು ಒಳ್ಳೆ ಗಾಡಿ ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಒಂದು ಸ್ವಂತ ದುಡಿಮೆ ಮಾಡೋರು. ಅವ್ರಿಗೆ ಏನು ಒಂದು ಆಫರ್ ಇದೆ ಸರ್ ನಿಮ್ಮ ಶೋರೂಮ್ ಕಡೆಯಿಂದ? ಶೋರೂಮ್ ಕಡೆಯಿಂದ 5 ಲೀಟರ್ ಡೀಸೆಲ್ ಫ್ರೀ, ಟ್ರಾನ್ಸ್ಫರ್ ಫ್ರೀ. ನಿಮ್ಮ ಕಡೆಯಿಂದ ಬಂದ್ರೆ ನೀವೇ ಕೂಡ ಕೇಳಿಸ್ಕೊಂಡ್ರೆ ಅವ್ರ ಶೋರೂಮ್ ಅಲ್ಲಿ ಪ್ರತಿಯೊಬ್ಬರು ಒಂದು ವೆಹಿಕಲ್ ಪರ್ಚೇಸ್ ಮಾಡಿದ್ರೆ 5 ಲೀಟರ್ ಡೀಸೆಲ್ ಕೂಡ ಮತ್ತೆ ವಿತ್ ಟ್ರಾನ್ಸ್ಫರ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ. ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಟ್ರಾನ್ಸ್ಫರ್ದು. ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಅವ್ರ ಹತ್ರ ತಿಳಿಸ್ಕೊಂಡು ಒಂದು ಬೆಸ್ಟ್ ವೆಹಿಕಲ್ನ ಬೆಸ್ಟ್ ಪ್ರೈಸಲ್ಲಿ ಯಾರ್ಯಾರು ಹುಡುಕ್ತಾ ಇದ್ರಿ ಅವ್ರ ಹತ್ರನೇ ಕೇಳ್ಕೊಂಡು ತಿಳ್ಕೊಳ್ಳೋಣ. KA19 ಬೊಲೆರೋ ವೆಹಿಕಲ್, ಮಹೇಂದ್ರ ಬೊಲೆರೋ, ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಯಾವ ಮಾಡೇ ಸರ್ ಇದು? 2019 1.7 ಇದು ಬಂದು 7.5 ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ಆಗಿದೆಯಾ? ಅಂದ್ರೆ 7 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀರಾ. ನಮ್ಮ ವ್ಯೂವರ್ಸ್ಗೆ ಫೈನಲ್ ಪ್ರೈಸ್ ಹೇಳಿ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಬರಲಿ ಅವರು. ಪ್ರತಿಯೊಂದು ಗಾಡಿಗೂ ಹೆಚ್ಚು ಕಡಿಮೆ ಮಾಡಿಕೊಟ್ಟೇ ಕೊಡ್ತಾರಂತೆ. ಇವ್ರ ಶೋರೂಮ್ ಬಂದು ಎದುರುಗಡೆ ಕೂತ್ ಮಾತಾಡಿದ್ರೆ ಪ್ರತಿಯೊಂದು ವೆಹಿಕಲ್ಗೂ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. 7 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಮಹೇಂದ್ರ ಬೊಲೆರೋ ಸೆಕೆಂಡ್ ಓನರ್ ಆಗಿರುತ್ತೆ. ಇವ್ರ ಎದುರುಗಡೆ ಬಂದು ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಒಳ್ಳೆ ಗಾಡಿ ತಗೋಗಿ ಅಂತಾನೆ ಹೇಳ್ಬೋದು. ಮತ್ತೊಂದು ಬೊಲೆರೋ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. KA18 ಮಡಿಕೇರಿ ವೆಹಿಕಲ್ ಆಗಿರುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2016 3 ಓನರ್ ಆಗಿದೆ. ಇದು 6.5 ಲಕ್ಷ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2016 3 ಓನರ್ ಆಗಿದೆ. 6 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಪ್ರತಿಯೊಂದು ಗಾಡಿನೂ ಫಾಗ್ ಲೈಟ್ ಕೂಡ ಹಾಕ್ಸಿದ್ದಾರೆ. ಗಾಡಿ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 4 ಟೈರ್ ಕೂಡ ನೋಡ್ತಾ ಇರ್ಬೋದು. 70-80% ಟೈರ್ ಇದೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಆಗಲಿ ಮತ್ತೆ ಯಾವುದೇ ರೀತಿ ನಿಮಗೆ ಡೆಂಟು ಸ್ಕ್ರಾಚಸ್ ಮತ್ತೆ ಟಿಂಕರಿಂಗ್ ಕೆಲಸ ಯಾವುದೇ ರೀತಿ ಇರಲ್ಲ ಶೋರೂಮಲ್ಲಿ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರ್ಯಾರು ಬೊಲೆರೋ ವೆಹಿಕಲ್ ಹುಡುಕ್ತಾ ಇದ್ರೆ ತುಂಬಾನೇ ಚೆನ್ನಾಗಿದೆ, ಬಂದು ವಿಚಾರಿಸಿ ಅಂತ ಹೇಳಿ ಸರ್. ಇದಕ್ಕೆ ಇವಾಗ ಲೋನ್ ಎಷ್ಟಾಗುತ್ತೆ ಸರ್? 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 4.5. ಇನ್ನು ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಇವಾಗ ನಿಮ್ಮ ಕಡೆಯಿಂದನೇ ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಓಕೆ ಸರ್. ಅಶೋಕ್ ಲೇಲ್ಯಾಂಡ್ ದೋಸ್ತು ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2021 ಸೆಕೆಂಡ್ ಓನರ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಇದ್ರದ್ದು 7 ಲಕ್ಷ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 7 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. KA13 ಇದು ಕೂಡ ಗಾಡಿ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ನಿಮಗೆ ಒಂದು 50-60% ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ತೊಟ್ಟಿ ಕೆಲಸ ಕೂಡ ನೋಡ್ತಾ ಇರ್ಬೋದು. ಯಾವುದೇ ರೀತಿ ಇಲ್ಲ, ತುಂಬಾನೇ ಚೆನ್ನಾಗಿದೆ ಗಾಡಿ. ಯಾರ್ಯಾರು ದೋಸ್ತ್ ವೆಹಿಕಲ್ ಹುಡುಕ್ತಾ ಇದ್ರಿ ಆದಷ್ಟು ಬೇಗ ಅವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ತಗೊಂಡೋಗಿ. ನೆಕ್ಸ್ಟ್ ಇದೆ ಸರ್ ವೆಹಿಕಲ್. ಇದು ಅಶೋಕ್ ಲೇಲ್ಯಾಂಡ್ ದೋಸ್ತು i4. ಇದು ಓಕೆ 2021 7.20 ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ಗಾಡಿ ತುಂಬಾ ನೀಟ್ ಆಗಿದೆ. 2021 ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಸ್ವಲ್ಪ ಆ ದೋಸ್ತ್ಗಿಂತ ಸ್ವಲ್ಪ ಇದು ದೊಡ್ಡದು ಸರ್ ವೆಹಿಕಲ್. ಇದು i4 ಬಡ ದೋಸ್ತ್. ಇದು ಬಡ ದೋಸ್ತು ಗಾಡಿ ಕೂಡ ನೋಡ್ತಾ ಇರ್ಬೋದು. ಯಾರ್ಯಾರು ಬಡ ದೋಸ್ತ್ ಹುಡುಕ್ತಾ ಇದ್ರೆ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ. ಸರ್ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? ಈ ಗಾಡಿಗೆ ಒಂದು 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 6 ಲಕ್ಷ ಲೋನೇ ಆಗುತ್ತೆ. ಫೈನಲ್ ರೇಟ್ ಏನು ಹೇಳಿದ್ದು ಇದಕ್ಕೆ? 7.20 ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 7,20,000 ಹೇಳ್ತಿದ್ದಾರೆ. 6 ಲಕ್ಷ ಲೋನೇ ಆಗುತ್ತೆ. ಹೆಚ್ಚು ಕಡಿಮೆ ಕೂಡ ಮಾಡ್ಕೊಡ್ತಾರೆ. ಟೈರ್ ಕೂಡ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಪ್ರೈಂಟ್ ಕೂಡ ಒಂದು 50-60% ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು, ತೊಟ್ಟಿ ಕೂಡ ನೋಡ್ಬೋದು. ಬಡ ದೋಸ್ತ್ ವೆಹಿಕಲ್ ಇದು, ತುಂಬಾನೇ ಚೆನ್ನಾಗಿದೆ. ಯಾರ್ಯಾರು ಈ ವೆಹಿಕಲ್ ಹುಡುಕ್ತಾ ಇದ್ರೆ ಒಳ್ಳೆ ಗಾಡಿ ಇಲ್ಲಿದೆ, ತಗೊಂಡೋಗಿ ಸರ್. ನೆಕ್ಸ್ಟ್ ಇದೆ ಸರ್, ಇದು ಮಾಡಲ್ ಇದು 2019 ಸಿಂಗಲ್ ಓನರ್. ಇದು
50,000 ಶೋರೂಮ್ ಹಿಸ್ಟ್ರಿಯಲ್ಲಿ ಇದೆ ಗಾಡಿ. 6.20 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 6,20,000 ಹೇಳ್ತಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ಲೋನ್ ಎಷ್ಟಾಗುತ್ತೆ ಸರ್ ಈ ಈ ವೆಹಿಕಲ್ಗೆ? ಗಾಡಿಗೆ ಒಂದು 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 5 ಲಕ್ಷ ಲೋನೇ ಆಗುತ್ತೆ. ಈ ಗಾಡಿ ಕೂಡ ನೋಡ್ತಾ ಇರ್ಬೋದು, 4 ಟೈರು ತುಂಬಾನೇ ಚೆನ್ನಾಗಿದೆ. ಗಾಡಿ ಅಷ್ಟೇ ಕ್ಲಾಸಿಕ್ ಇದೆ ಅಂತ ಹೇಳ್ತಾ ಯಾರ್ಯಾರು ಬುಲೆರೋ ವೆಹಿಕಲ್ ಹುಡುಕ್ತಾ ಇದ್ರಿ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಇದು. ಯಾಕಂದ್ರೆ ರೀಸೇಲ್ ಇರೋ ವೆಹಿಕಲ್ ಇದು, ತುಂಬಾನೇ ಡಿಮ್ಯಾಂಡ್ ಇದೆ ಈ ವೆಹಿಕಲ್ಗೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಯಾವುದೇ ರೀತಿ ₹1 ಖರ್ಚಿಲ್ಲ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತಂತೆ ಇದು ಕೂಡ. ಗಾಡಿ ಅಷ್ಟೇ ಚೆನ್ನಾಗಿದೆ. ಯಾರ್ಯಾರು ಬುಲೆರೋ ವೆಹಿಕಲ್ ಹುಡುಕ್ತಾ ಇದ್ರಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಶೋರೂಮ್ ಬಂದು ವಿಸಿಟ್ ಮಾಡಿ. K09 ಮೈಸೂರು ವೆಹಿಕಲ್ ಇದು ಸರ್. ಇದ್ರ ಬಗ್ಗೆ ಸಿಂಗಲ್ ಓನರ್ ಇದು 2022, 7 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬೇಕಂದ್ರೆ 6 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. ಇದಕ್ಕೆ ಸಿಂಗಲ್ ಓನರ್ ಆಗಿರುತ್ತೆ. 2000 ಮಾಡಲ್ಲ 2022 ಗಾಡಿ ಕೂಡ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ನಿಮಗೆ ಲೋನ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾನೇ ಚೆನ್ನಾಗಿದೆ. 4 ಟೈರ್ ಕೂಡ ತೊಟ್ಟಿ ನೋಡ್ಬೋದು, ಬಾಡಿ ಲೈನ್ ಕೂಡ ನೋಡ್ಬೋದು. ಯಾವುದೇ ರೀತಿ ಸ್ಕ್ರಾಚಸ್ ಆಗಲಿ ಡೆಂಟ್ ಆಗಲಿ ಯಾವುದೇ ಇಲ್ಲ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಯಾರ್ಯಾರು ದೋಸ್ತ್ ವೆಹಿಕಲ್ ಹುಡುಕ್ತಾ ಇದ್ರೆ ಇವ್ರ ಶೋರೂಮ್ ಒಳ್ಳೆ ಗಾಡಿ ತಗೊಂಡು. 4 ಬೋಲ್ಟ್ ಏನು ಸರ್ ಇದು? 4 ಬೋಲ್ಟ್ ಇದು 4 ವೋಲ್ಟ್ ಇದೆ ಸರ್ ವೆಹಿಕಲ್. ಇಂಟ್ರಾ V30 ಇದು. ಓಕೆ. 2021 ಸಿಂಗಲ್ ಓನರ್ ಗಾಡಿ, 75,000 ಕಿಲೋಮೀಟರ್ ಗಾಡಿ ಓಡಿದೆ. 6.70 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬೇಕಾದ್ರೆ ಒಂದು 5 ಲಕ್ಷ ಲೋನು ಮಾಡಿಸ್ಕೊಡ್ತೀನಿ. ಇದಕ್ಕೆ ಗಾಡಿ ಕೂಡ ನೋಡ್ತಾ ಇರ್ಬೋದು, ಶೋರೂಮ್ ಅಲ್ಲಿ ಹೇಗಿತ್ತು ಹಾಗೆ ಒಂದು ಹೊಸ ವೆಹಿಕಲ್ ತಂದು ನಿಲ್ಸರಾಗಿದೆ. ಒರಿಜಿನಾಲಿಟಿ ಆಗಿ ಇದೆ, ನೋಡ್ತಾ ಇರ್ಬೋದು. ನಿಮಗೂ ಕೂಡ ತೋರಿಸ್ಕೊಡ್ತೀವಿ. 4 ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ವೆಹಿಕಲ್. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮಗೆ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ನೋಡ್ಬೋದು, ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. K09 ಮೈಸೂರು ವೆಹಿಕಲ್ ಇದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಲೋನ್ ಕೂಡ ಎಷ್ಟಾಗುತ್ತೆ ಸರ್ ಇದಕ್ಕೆ? ಲೋನ್ 5 ಲಕ್ಷ 5ರಿಂದ 5.5 ಲಕ್ಷ ರೂಪಾಯಿ ಲೋನೇ ಆಗುತ್ತೆ ಇದಕ್ಕೆ. ಮಹೇಂದ್ರ ಜೀತೋ ನೋಡ್ತಾ ಇರ್ಬೋದು, ಆರಾಮಾಗಿ ಒಳ್ಳೆ ಮೈಲೇಜ್ ಕೊಡುತ್ತೆ ಇದು ವೆಹಿಕಲ್ ಆದ್ರೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್. 2021-22 ರಿಜಿಸ್ಟ್ರೇಷನ್ ಪೆಟ್ರೋಲ್ ವೆಹಿಕಲ್ ಇದು. 3,20,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಬಂದವರಿಗೆ. 3,20,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಜೀತೋ ಗಾಡಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್, ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಒರಿಜಿನಾಲಿಟಿ ಶೋರೂಮ್ ಅಲ್ಲಿ ಬಂತು ಹಾಗೆ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೈರ್ ಎಲ್ಲ ಒಂದು 60-70% ತನಕ ಟೈರ್ ಇದೆ ಇದು. ಬಾಡಿ ಲೈನ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ವಿತ್ ಟಾರ್ಪಲ್ ಕಟ್ಟಿ ಅವರೇ ಸೇಫ್ಟಿ ಆಗಿ ಕೊಟ್ಟಿದ್ದಾರೆ. ಇದಕ್ಕೂ ಇನ್ವೆಸ್ಟ್ ಮಾಡೋ ಅಂಥದ್ದೆಲ್ಲ ಏನಿಲ್ಲ. ಬ್ಯಾಕ್ ಸೈಡ್ ಕೂಡ ನಿಮಗೆ ನೋಡ್ಬೋದು, ತೊಟ್ಟಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರ್ಯಾರು ಜೀತಾ ವೆಹಿಕಲ್ ಹುಡುಕ್ತಾ ಇದ್ರೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್. 2017 ಟಾಟಾ ಎಸ್ ಮೇಘಾ ಇದು, ಸಿಂಗಲ್ ಓನರ್ ಗಾಡಿ. 3 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 3 ಲಕ್ಷ ಹೇಳ್ತಾ ಇದ್ದಾರೆ. 2017 ಸಿಂಗಲ್ ಓನರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. K02 ಬ್ಯಾಂಗ್ಳೂರ್ ವೆಹಿಕಲ್ ಇದು. ಇದು ಕೂಡ ನೋಡ್ತಾ ಇರ್ಬೋದು, ಟೈರ್ ಎಲ್ಲ ನಿಮಗೆ ಒಂದು 70-80% ಟೈರ್ ಇದೆ. ಒರಿಜಿನಾಲಿಟಿ ಆಗಿದೆ. ಗಾಡಿ ಕೂಡ ಬ್ಲೂ ಕಲರು, ತುಂಬಾ ರೀಸೇಲ್ ವೇರೋ ವೆಹಿಕಲ್ ಇದು, ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ, ತೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ನಿಮಗೆ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಇದು ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? 2.5 ಲಕ್ಷ ಲೋನ್ ಮಾಡಿ. 2.5 ಲಕ್ಷ ಲೋನೇ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಯಾವ ಮಾಡ ಸರ್ ಇದು? 2021 ಸಿಂಗಲ್ ಓನರ್ ಇದು, ಡೀಸೆಲ್ ವೇರಿಯಂಟ್ ಇದು. ಈ ಗಾಡಿ ಬಂದು 4.5 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ. ಬೇಕಂದ್ರೆ 3.70-3.80 ಲೋನೇ ಮಾಡಿಸ್ಕೊಡ್ತೀನಿ. 3,70,000 ರೂಪಾಯಿಂದ 3.80 ತನಕ ಲೋನೇ ಆಗುತ್ತೆ. ಗಾಡಿ ಕೂಡ ಟಾಟಾ ಎಸ್ ತುಂಬಾನೇ ಚೆನ್ನಾಗಿದೆ. ಸಿಂಗಲ್ ಡಿಮ್ಯಾಂಡ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಟೈರ್ ಕೂಡ ನೋಡ್ಬೋದು, ಇದು ಕೂಡ ನಿಮಗೆ ಒಂದು 70-80% ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಆಗಲಿ ಟಿಂಕರಿಂಗ್ ಕೆಲಸ ಆಗಲಿ ಯಾವುದೇ ರೀತಿ ಶೋರೂಮ್ ಅಲ್ಲಿ ಇರೋದಿಲ್ಲ. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಕ್ಲಾಸಿಕ್ ಆಗಿದೆ ವೆಹಿಕಲ್. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ, ನೋಡ್ತಾ ಇರ್ಬೋದು. ಯಾರು ಟಾಟಾ ಎಸ್ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಅಲ್ಲಿ ಕೂಡ ಒಂದು ಒಳ್ಳೆ ಗಾಡಿ ಇದೆ ಅಂತ ಹೇಳ್ತಾ ಬಂದು ತಗೊಂಡೋಗಿ ಅಂತ ಹೇಳ್ತೀವಿ. ಜಿಪ್ ಇದು ಮೈಲೇಜ್, ಜಿಪ್ ಎಕ್ಸೆಲ್ ಅಂತೆ. ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಇದು, ತುಂಬಾನೇ ಮೈಲೇಜ್ ಕೊಡೋದು, ಒಳ್ಳೆ ಮೈಲೇಜ್ ಕೊಡುತ್ತೆ. ಇದ್ರ ಬಗ್ಗೆ ಅವರ ಡೀಟೇಲ್ಸ್. 2018 ಸಿಂಗಲ್ ಓನರ್ ಗಾಡಿ ಇದು. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 2 ಲಕ್ಷ ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಗಾಡಿ ಮಾತ್ರ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ, 68,000 ಹೊಡಿದೆ. 2018 ಸಿಂಗಲ್ ಓನರ್, 4 ಫ್ರೆಶ್ ಟೈರ್ ಐತೆ ಗಾಡಿಯಲ್ಲಿ. ಒಂದ್ಸರಿ ಗಾಡಿ ನೋಡಿ, ಇಂಟೀರಿಯರ್ ಎಲ್ಲ ತೋರಿಸಿ ಒಂದ್ಸರಿ. ಗಾಡಿ ಕೂಡ ತೋರಿಸ್ಕೊಡ್ತೀವಿ, ನಿಮಗೂ ಕೂಡ ನೋಡ್ಬೋದು. 4 ನ್ಯೂ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್, ತುಂಬಾನೇ ಚೆನ್ನಾಗಿದೆ. 2018, 2 ಲಕ್ಷ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಡೋರ್ ಓಪನ್ ಐತೆ, ಬಿಚ್ಚಿ ಅದು. ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಯಾರೇ ಟಾಟಾ ಜಿಪ್ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಅಲ್ಲಿ ಕೂಡ ಇದೆ. ಯಾಕಂದ್ರೆ ಸಿಟಿಲಿ ಓಡಾಡಕ್ಕೆ ಸಣ್ಣ ಪುಟ್ಟ ಬಾಡಿಗೆ ಹೊಡೋರ್ಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು.
ಕಡಿಮೆ ಬಜೆಟಲ್ಲಿ ಯಾರ್ಯಾರು ಹುಡುಕ್ತಾ ಇದ್ರಿ ಆಗ ಆ ಬಜೆಟ್ಗೆ ಇದು ಒಳ್ಳೆ ವೆಹಿಕಲ್ ಆಗಿರುತ್ತೆ. ಟಾಟಾ ಜಿಪ್ ತುಂಬಾನೇ ಮೈಲೇಜ್ ಕೊಡೋದು, ಮೈಲೇಜ್ ಕೂಡ ಅಷ್ಟೇ ಒಳ್ಳೆ ಮೈಲೇಜ್ ಅಂತಾನೆ ಹೇಳ್ಬೋದು. ಬರ್ತದೆ. K45 ಇದು ಹುಣಸೂರು ವೆಹಿಕಲ್. ಟಾಟಾ ಜಿಪ್ ಯಾರ್ಯಾರು ಹುಡುಕ್ತಾ ಇದ್ರಿ ಒಂದು ಒಳ್ಳೆ ವೆಹಿಕಲ್ ಸಿಗುತ್ತೆ. 2021 ಜೀತೋ, ಇದು ಮಹೇಂದ್ರ ಜೀತೋ ಪೆಟ್ರೋಲ್ ಗಾಡಿ. 330 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಗಾಡಿ ತುಂಬ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ ಇದುವೆ. ಸರ್ ಅಂದ್ರೆ ಪೆಟ್ರೋಲ್ ಇದು? ಪೆಟ್ರೋಲ್ ಇದು. ಪೆಟ್ರೋಲ್ ಅಂದ್ರೆ ಏನ್ ಮೈಲೇಜ್ ಕೊಡುತ್ತೆ ಸರ್ ಇದು? ಇದು ಒಂದು 20 ಕಿಲೋಮೀಟರ್ ಮೈಲೇಜ್ 20 ಬರ್ತದೆ. ಕೊಡುತ್ತಾ? K11 ಯಾವ ಮಾಡಲ್ ಅಂತ ಹೇಳಿದ್ರೆ? 21 ಸಿಂಗಲ್ ಓನರ್ ಗಾಡಿ. 2021 ಸಿಂಗಲ್ ಓನರ್. ಪ್ರೈಸ್ ಏನ್ ಹೇಳಿದ್ರೆ? 3,20,000. 3,20,000 ಹೇಳ್ತಾ ಇದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಪ್ರತಿಯೊಂದು ಗಾಡಿಗೂ ಅಷ್ಟೇ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಲೋನ್ ಎಷ್ಟಾಗುತ್ತೆ ಸರ್ ಇದು? ಇದಕ್ಕೆ ಒಂದು 2 ಲಕ್ಷ ಲೋನ್ ಮಾಡಿಸ್ಬೋದು. 2 ಲಕ್ಷ ಲೋನೇ ಆಗುತ್ತೆ. ಮಿಕ್ಕಿತ್ತಂದ್ರೆ ಆರಾಮಾಗಿ ಗಾಡಿ ತಗೊಂಡು ನೀವು ದುಡಿಮೆ ಮಾಡ್ಬೋದು. ಗಾಡಿ ಕೂಡ ಇದು ಕೂಡ ತೋರಿಸ್ಕೊಡ್ತೀವಿ ನೋಡಿ, ನೋಡ್ತಾ ಇರ್ಬೋದು ನೀವು. ಶೋರೂಮ್ ಟೇಸ್ಟ್ ಅಲ್ಲಿ ಏನಿತ್ತು ಒರಿಜಿನಾಲಿಟಿ ಆಗಿದೆ ಪೇಂಟ್. ಬ್ಯಾಕ್ ಸೈಡ್ ಕೂಡ ತೋರಿಸಬೇಕಾದ್ರೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿದೆ. 4 ಟೈರ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಬಾಡಿ ಲೈನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕರ್ಸಿದ್ದಾರೆ ಅಂತ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ತುಂಬಾನೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ತಾ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ನಿಮಗೆ ಇವ್ರು ಶೋರೂಮ್ ಅಲ್ಲಿ ತಗೋಗೋ ವೆಹಿಕಲ್ ಅಂತೂ ₹1 ಖರ್ಚಿರಲ್ಲ ಅಂತಾನೆ ಹೇಳ್ಬೋದು. ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2018 ಡೀಸೆಲ್ ಗಾಡಿ ಜೀತೋ ಇದು. 3,20,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಇದು. ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ. ಗಾಡಿ ತುಂಬ ಚೆನ್ನಾಗಿದೆ ನೋಡಿ. ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಇದಕ್ಕೆ ಒಂದು 2,20,000 ಲೋನ್ ಮಾಡಿಸ್ಕೊಡ್ತೀನಿ. 2 ಲಕ್ಷದಿಂದ 2,20,000 ರೂಪಾಯಿಗೆ ಲೋನ್ ಆಗುತ್ತೆ. K11 ಇದು ಕೂಡ ಗಾಡಿ ನೋಡ್ತಾ ಇರ್ಬೋದು. ಕಲರ್ ತುಂಬಾನೇ ಚೆನ್ನಾಗಿದೆ. ಇದು ವೈಟ್ ಕೂಡ ಇದೆ, ಈ ಕಲರ್ ಕೂಡ ಇದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಟೈರ್ ಕೂಡ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ಎಷ್ಟು ಚೆನ್ನಾಗಿದೆ ಅಂತ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ಬೋದು. ನೀಟಾಗಿದೆ, ತುಂಬಾ ನೀಟಾಗಿದೆ ಗಾಡಿ ಇದು. ಬ್ಯಾಕ್ ಸೈಡ್ ಕೂಡ ತೊಟ್ಟಿ ಕೂಡ ತೋರಿಸ್ಕೊಡ್ತೀವಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಜೀತೋ ವೆಹಿಕಲ್ ತುಂಬಾ ಮೈಲೇಜ್ಗೆ ಗುಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಷ್ಟೇ ಕ್ಲಾಸಿಕ್ ಆಗಿದೆ ವೆಹಿಕಲ್. ಯಾರು ಜೀತೋ ವೆಹಿಕಲ್ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಬಂದು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಗಾಡಿ ತಗೋಗಿ ಅಂತ ಹೇಳ್ತೀವಿ. ಇವ್ರ ಹತ್ರ ಮತ್ತೆ 3 ವೀಲರು ಆಪೆ ವೆಹಿಕಲ್ ಇರುತ್ತೆ. ಯಾಕಂದ್ರೆ ಇದು ಸಿಟಿ ಓಡೋರಿಗೆ, ಸಣ್ಣ ಪುಟ್ಟ ಜೀವನ ಮಾಡೋರಿಗೆ, ತರಕಾರಿ ವ್ಯಾಪಾರ ಮಾಡೋರಿಗೆ ಒಳ್ಳೆ ವೆಹಿಕಲ್ ಆಗುತ್ತೆ. ಮೈಲೇಜ್ಗೂ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಸರ್ ಇದು? ಸರ್ 2020 ಇದು. 1,80,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2020 1,80,000 ಹೇಳ್ತಾ ಇದಾರೆ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? 1,50,000 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 1,50,000 ಲಕ್ಷ ಲೋನ್ ಆಗುತ್ತೆ. ಬರೀ 30,000 ರೂಪಾಯಿ ತಂದ್ರೆ ನೀವು ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು ಇವ್ರ ಹತ್ರ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. 1,80,000 ಹೇಳಿರೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಇನ್ನು ಮಿಕ್ಕಿದ್ದು ಅವರು ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಇದು ಕೂಡ ಗಾಡಿ ನೋಡ್ಬೋದು. ಬ್ಯಾಕ್ ಸೈಡ್ ಟೈರ್ ಎರಡು ಕೂಡ ಒಂದು 50-60% ಟೈರ್ ಇದೆ. ಗಾಡಿ ಅಷ್ಟೇ ಶೋರೂಮ್ ಪೇಂಟ್ ಏನಿದೆ ಒರಿಜಿನಾಲಿಟಿ ಆಗೇ ಇದೆ. ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಮೈಲೇಜ್ ಎಲ್ಲ ನಿಮಗೆ ಒಂದು 20-25 ತನಕ ಮೈಲೇಜ್ ಕೊಡ್ಬೋದು ಅನ್ಕೋತೀನಿ. ಯಾರ್ಯಾರು ಆಪೆ ವೆಹಿಕಲ್ 3 ವೀಲರ್ ಹುಡುಕ್ತಾ ಇದ್ರೆ ಇವ್ರ ಶೋರೂಮ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಇದೆ ಅಂತ ಹೇಳ್ತಾ ಬಂದು ತಗೊಂಡೋಗಿ ಅಂತ ತಿಳಿಸಿ ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಮಹೇಂದ್ರ ಸುಪ್ರೋ ಇದು. ಇದು 5 ಗೇರ್ ಗಾಡಿ ಇದು. 2018 ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಬಂದು 3.5 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 3.5 ಹೇಳ್ತಿದ್ದೀರಾ. ಇದಕ್ಕೆ ಲೋನ್ ಎಷ್ಟಾಗುತ್ತೆ ಸರ್? ಈ ಗಾಡಿಗೆ ಲೋನ್ ನಿಮಗೆ ಒಂದು 2,60 ಲೋನ್ ಮಾಡಿಸ್ಕೊಡ್ತೀನಿ. 2,50,000 ಇಂದ 2,60,000 ರೂಪಾಯಿಗೆ ಲೋನೇ ಆಗುತ್ತೆ. 3 ಲಕ್ಷ ರೂಪಾಯಿ ಹೇಳಿದ್ದಾರೆ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. 5 ಗೇರ್ ವೆಹಿಕಲ್ ಅಂತ ಇದು. ಗಾಡಿ ಕೂಡ ನೋಡ್ತಾ ಇರ್ಬೋದು. ಶೋರೂಮ್ ಟೇಸ್ಟ್ ಏನಾಗಿದೆ ಒರಿಜಿನಾಲಿಟಿ ಶೋರೂಮ್ ಪೇಂಟ್ ಹಾಗೆ ಇದೆ. ಟೈರ್ ಕೂಡ ನೋಡ್ತಾ ಇರ್ಬೋದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತೋರಿಸ್ಕೊಡ್ತೀನಿ ನಿಮಗೂ ಕೂಡ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲಾಸಿಕ್ ಆಗಿದೆ ಅಂತ. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ವೆಹಿಕಲ್. ಬಾಡಿ ಕೂಡ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ನಿಮಗೆ ಸ್ಕ್ರ್ಯಾಚಸ್ಸು, ಡೆಂಟು ಮತ್ತು ಟಿಂಕರಿಂಗ್ ಕೆಲಸ ಆಗಲಿ ಇವ್ರ ಹತ್ರ ಇವ್ರ ಶೋರೂಮಲ್ಲಿ ಯಾವುದೂ ವೆಹಿಕಲ್ಲು ಇರೋದಿಲ್ಲ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಯಾರು ಈ ವೆಹಿಕಲ್ ಹುಡುಕ್ತಾ ಇದ್ರೆ ಒಂದು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಇದಾವೆ ಸರ್ ವೆಹಿಕಲ್? 2023 ಪೆಟ್ರೋಲ್ ಇದು. ಟಾಟಾ ಎಸ್ ಇದು. 4.5 ಲಕ್ಷ ಹೇಳ್ತಾ ಇದ್ದೀನಿ. ಸಿಂಗಲ್ ಓನರ್ ಗಾಡಿ. ಬರೀ 9,800 ಕಿಲೋಮೀಟರ್ ಗಾಡಿ ಓಡಿದೆ. ತುಂಬ ಚೆನ್ನಾಗಿದೆ ಗಾಡಿ. ಲೋನ್ ಎಷ್ಟಾಗಿದೆ ಸರ್ ಇದಕ್ಕೆ? ಈ ಗಾಡಿಗೆ 4 ಲಕ್ಷ ಲೋನೇ ಮಾಡಿಸೋದಾಗಬೇಕಾದ್ರೆ 4 ಲಕ್ಷ ಲೋನೇ ಆಗುತ್ತೆ. K32 ಇದು ಕೂಡ ನೋಡ್ತಾ ಇರ್ಬೋದು. ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 9,800 ಕಿಲೋಮೀಟರ್ ಓಡಿದೆ ಅಷ್ಟೇನೆ. 9,800 ಅಷ್ಟೇ ಓಡಿರೋದ್ರ ಗಾಡಿ ಇದು. ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ. ತೊಟ್ಟಿ ಕೂಡ ನೋಡ್ತಾ ಇದ್ದೀರಾ. ಬಾಡಿ ಲೈನ್ ಕೂಡ ನೋಡ್ತಾ ಇದ್ದೀರಾ. 4 ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮಗೆ ಶೋರೂಮ್ ಟೇಸ್ಟ್ ಅಲ್ಲಿ ಇರುತ್ತೆ ವೆಹಿಕಲ್. ಇದು ಒರಿಜಿನಾಲಿಟಿ ಆಗೇ ಇದೆ. ಲೋನ್ ಕೂಡ ತಿಳಿಸ್ಕೊಟ್ರು ಎಷ್ಟಾಗುತ್ತೆ ಅಂತ. ಯಾರು ಟಾಟಾ ಸರ್ ನೆಕ್ಸ್ಟ್ ಇದಾವೆ ಸರ್ ಮಾಡಲು? ಟಾಟಾ ಎಸ್ ಮೇಘಾ ಇದು. 2016 ಸಿಂಗಲ್ ಓನರ್ ವೆಹಿಕಲ್ ಇದು. 2.60 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2,60,000 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಲೋನ್ ಕೂಡ ಆಗುತ್ತೆ. 1,80,000 ಲೋನೇ ಕೊಡ್ತಾರೆ. 1,80,000 ಲೋನೇ ಆಗುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಇದು ಕೂಡ ಬಾಡಿ ಲೈನ್ ಕೂಡ ಆಗಲಿ, ತೊಟ್ಟಿ ಕೆಲಸ ಆಗಲಿ ಯಾವುದೇ ರೀತಿ ನಿಮಗೆ ಶೋರೂಮ್ ಅಲ್ಲಿ ಇರಲ್ಲ. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕೂಡ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಯಾರು ಈ ವೆಹಿಕಲ್ ಹುಡುಕ್ತಾ ಇದ್ರೆ ತಗೊಳ್ಳಿ.
ಸರ್ ನೆಕ್ಸ್ಟ್ ಟಾಟಾ ಎಸ್ ಎಸ್ ಟಿ 2014 ಸಿಂಗಲ್ ಓನರು 2,60,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2,60,000 ಹೇಳ್ತಾ ಇದ್ದಾರಾ? ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಈ ಗಾಡಿ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕೂಡ. ಟೈರ್ ಕೂಡ ನೋಡ್ಬೋದು, ಬ್ಯಾಕ್ ಸೈಡು ನ್ಯೂ ಟೈರ್ ಇದೆ. ಫ್ರಂಟ್ ಕೂಡ ನಿಮಗೆ 70-80% ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಇದು ಕೂಡ ನಿಮಗೆ ಒಂದು ಸ್ಕ್ರಾಚಸ್ ಡೆಂಟ್ ಕೂಡ ಯಾವುದೇ ರೀತಿ ಇಲ್ಲ. ಟಿಂಕರಿಂಗ್ ಕೆಲಸನೂ ಕೂಡ ಯಾವುದೇ ರೀತಿ ಇಲ್ಲ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಮತ್ತು ಬಾಡಿ ಕೂಡ ತುಂಬ ಚೆನ್ನಾಗಿ ಕ್ಲಾಸಿಕಾಗಿ ಕಟ್ಸಿದ್ದಾರೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಇದಕ್ಕೂ ಲೋನ್ ಕೂಡ ಆಗುತ್ತೆ. ಇದಕ್ಕೆ ಲೋನ್ ಎಷ್ಟಾಗುತ್ತೆ ಸರ್? ಇದಕ್ಕೆ 1.5 ಲಕ್ಷ ಲೋನ್ ಮಾಡಿಸ್ಬೋದು. 1.5 ಲಕ್ಷ ಲೋನೇ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಇದೆ ಸರ್ ವೆಹಿಕಲ್ ಮೆಗಾ ಎಕ್ಸೆಲ್ ಇದು 2018 ಇದು 3.5 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2018 ಟಾಟಾ ಮೆಗಾ ಎಕ್ಸೆಲ್ K41 ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಒಂದು 2.5 ಲಕ್ಷ ಲೋನ್ ಮಾಡಿಸ್ಬೋದು. 2.5 ಲಕ್ಷ ಲೋನೇ ಆಗುತ್ತೆ. ಗಾಡಿ ಕೂಡ ಇದು ಕೂಡ ನೋಡ್ಬೋದು ನೀವು, ಬ್ಯಾಕ್ ಸೈಡ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಫ್ರಂಟ್ ಬಂದರೆ ನಿಮಗೆ ಒಂದು 50-60% ತನಕ ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಯಾವುದೇ ರೀತಿ ನಿಮಗೆ ಸ್ಕ್ರಾಚಸ್ ಆಗಲಿ ಡೆಂಟ್ ಆಗಲಿ ಒಂದು ಯಾವುದೇ ರೀತಿ ಇಲ್ಲ. ಟಿಂಕರಿಂಗ್ ಕೆಲಸ ಕೂಡ ಇರೋದಿಲ್ಲ. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸಿಕ್ ಆಗಿದೆ ಅಂತ ವೆಹಿಕಲ್ಲು. ಯಾರೇ ಟಾಟಾ ಎಸ್ ವೈಟ್ ಕಲರು ಮತ್ತು ಬೇರೆ ಕಲರ್ ಹುಡುಕ್ತಾ ಇದ್ರೆ ಇವ್ರ ಶೋರೂಮಲ್ಲಿ ಪ್ರತಿಯೊಂದು ವೆಹಿಕಲ್ಲು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಬಂದು ತಗೊಳ್ಳಿ. ಮತ್ತೊಂದು ಟಾಟಾ ಎಸ್ ಜಿಪ್ ಕೂಡ ನೋಡ್ತಾ ಇರ್ಬೋದು. ಸರ್ ಯಾವ ಮಾಡಲ್ ಸರ್ ಇದು? 2017 ಸಿಂಗಲ್ ಓನರ್ ಗಾಡಿ ಇದು. 1,70,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1,70,000 ಹೇಳ್ತಿದ್ದಾರೆ. 2017 ಅಂದರೆ ಲೋನು ಆಗುತ್ತೆ ಸರ್ ಇದಕ್ಕೆ? 1,10,000 ಲೋನೇ ಮಾಡಿಸ್ಕೊಡ್ತೀನಿ. 1,10,000 ರೂಪಾಯಿ ಲೋನೇ ಆಗುತ್ತೆ. ಇನ್ನು ಮಿಕ್ಕಿದಷ್ಟೇ ಡೌನ್ ಪೇಮೆಂಟ್ ಮಾಡಬೇಕು. ಯಾರ್ಯಾರು ಒಂದು ಕಮ್ಮಿ ಬಜೆಟಲ್ಲಿ ಗಾಡಿ ಹುಡ್ತಾ ಇದ್ದೀವಿ, ಟಾಟಾ ಎಸ್ ಜಿಪ್ ಕೂಡ ಇದೆ. ಮೈಲೇಜ್ಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ತಾ ಈ ಗಾಡಿ ಕೂಡ ತೋರಿಸ್ಕೊಡ್ತೀವಿ ನೋಡಿ. 4 ಟೈರು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು, ಮತ್ತು ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ತೊಟ್ಟಿ ಕೂಡ ನೋಡ್ತಾ ಇರ್ಬೋದು. ಆರಾಮಾಗಿ ಒಂದು ಒಳ್ಳೆ ದುಡಿಮೆ ಮಾಡೋರಿಗೆ ಕಡಿಮೆ ಬಜೆಟಲ್ಲಿ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ ಒಂದು ಬೆಸ್ಟ್ ಪ್ರೈಸಲ್ಲಿ ವೆಹಿಕಲ್ ಕೊಡ್ತಾರೆ, ತೊಗೊಂಡೋಗಿ. ಸರ್ ಇವಾಗ ನಮ್ಮ ವ್ಯೂವರ್ಸು ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು ಅಂತ ಎಲ್ಲಿ ಬರೋದು ಶೋರೂಮ್ ಎಲ್ಲ ಕೇಳ್ತಾರೆ. ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ, ಯಾವ ಲೊಕೇಶನಲ್ಲಿ ಬರುತ್ತೆ, ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಇದು ಮೈಸೂರು ಡಿಸ್ಟಿಕ್ ಹುಣಸೂರಲ್ಲಿ ನಮ್ಮ ಶೋರೂಮ್ ಇರೋದು. ಬೈಪಾಸಲ್ಲಿ ಬಜಾಜ್ ಶೋರೂಮ್ ಪಕ್ಕ ಇರೋದು NS ಆಟೋ ಲಿಂಕ್ಸ್ ಅಂತ. ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ ಎಲ್ಲಿ ಅಂತ. ಇದು ಮೈಸೂರು ಡಿಸ್ಟಿಕ್ ಹುಣಸೂರಲ್ಲಿ ಇರೋದು ನಮ್ಮ ಶೋರೂಮು. ಕಾಲ್ ಮಾಡಬೇಕಂತ ಹೇಳಿದರೆ ನಮಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಮಾಡಿ. ರಾತ್ರಿ ಇಡೀ ಫೋನ್ಗಳು ಮಾಡಬೇಡಿ ದಯವಿಟ್ಟು. ಟೈಮಿಂಗ್ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಮಾಡಿ. ನಿಮ್ಗೆ ಯಾವ ಗಾಡಿ ಬೇಕಾದರೂ ಏನು ಡೀಟೇಲ್ ಬೇಕಾದರೂ ನಾನು ಕೊಡ್ತೀನಿ. ಓಕೆ ಕೂಡ ಅವರೇ ಕೂಡ ತಿಳಿಸ್ಕೊಟ್ಟಿದ್ದಾರೆ ಡೀಟೇಲ್ಸು. ಒಂದೊಳ್ಳೆ ಗಾಡಿ ತೊಗೊಂಡೋಗಿ, ಯಾಕಂದರೆ ಯಾರ್ಯಾರು ಪ್ಲ್ಯಾನ್ ಮಾಡಿದ್ರು ಒಂದು ಸ್ವತಃ ದುಡಿಮೆ ಮಾಡಬೇಕು ಅಂತ ಇವ್ರ ಶೋರೂಮಲ್ಲಿ ಪ್ರತಿಯೊಂದು ಗಾಡಿನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ 1 ರೂಪಾಯಿನೂ ಖರ್ಚಿರೋದಲ್ಲ. ಒಳ್ಳೆ ಗಾಡಿ ಕೊಡ್ತಾರೆ, ಒಳ್ಳೆ ತೊಗೊಂಡೋಗಿ ಅಂತ ತಿಳಿಸ್ಕೊಡ್ತಾ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀವಿ. 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇವ್ರ ಫೋನ್ ಆನಲ್ಲಿ ಇರುತ್ತೆ. ಕಾಲ್ ಮಾಡಿ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ, ಒಂದು ಒಳ್ಳೆ ಗಾಡಿ ತೊಗೊಂಡೋಗಿ ಅಂತ ತಿಳಿಸ್ಕೊಡ್ತೀವಿ.